ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಇಂದಿನ ಈ ವಿಡಿಯೋದಲ್ಲಿ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದ ಸರಳ ಸಾರಾಂಶವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟಪಟ್ಟಲ್ಲಿ ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕೌರವೇಂದ್ರನ ಕೊಂದೆ ನೀನು, ಇದು ಮಹಾಭಾರತದ ಒಂದು ಘಟ್ಟದಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕುಮಾರವ್ಯಾಸರವರು ಬರೆದಿರುವಂಥದ್ದು. ಇದನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದೇನೆ. ಇದರ ಪೂರ್ವ ಕಥೆಯನ್ನು ನಾವು ಒಂದಷ್ಟು ನೋಡುವುದಾದರೆ, ಕೌರವರು ಪಾಂಡವರು ಅಣ್ಣ ತಮ್ಮಂದಿರ ಮಕ್ಕಳು, ದಾಯಾದಿಗಳು. ಕೌರವರು 100 ಜನರಾದರೆ ಪಾಂಡವರು 5. ಶಿಕ್ಷಣ ಪಡೆಯುವಾಗಲೇ ಕೌರವರಿಗೆ ಪಾಂಡವರ ಬಗೆಗೆ ಅಸೂಯೆ ಆಗಲೇ ದಾಯಾದಿ ಮತ್ಸರವರಲ್ಲಿ ಕಾಣತೊಡಗಿತ್ತು. ಪಾಂಡವರಲ್ಲಿ ಭೀಮನು ಮಹಾಬಲಶಾಲಿಯಾಗಿದ್ದ, ಗದಾಯುದ್ಧದಲ್ಲಿ ನಿಪುಣನೆನಿಸಿದ್ದ. ಅರ್ಜುನನು ಶಸ್ತ್ರಾಸ್ತ್ರ ಪಾರಂಗತನಾಗಿ ಸವ್ಯಸಾಚಿ ಎನಿಸಿದ್ದ. ಪಾಂಡವರನ್ನು ನಾಶ ಮಾಡಿ ತಾವೇ ಕುರು ಸಾಮ್ರಾಜ್ಯದ ಒಡೆಯರಾಗಬೇಕೆನ್ನುವುದು ಕೌರವ ದುರ್ಯೋಧನನ ಆಸೆ. ಪಾಂಡವರನ್ನು ಕೊಲ್ಲಲು ಅನೇಕ ತಂತ್ರಗಳನ್ನು ಮಾಡಿದರು. ವಾರಣಾವತದಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಅಲ್ಲಿಗೆ ಕಳುಹಿಸಿ ಸುಡಲು ನೋಡಿದರು. ದೈವ ಬಲವಿದ್ದ ಪಾಂಡವರು ಬದುಕಿ ಉಳಿದರು. ಧೃತರಾಷ್ಟ್ರನು ಅರ್ಧ ರಾಜ್ಯವನ್ನಿತ್ತು ಪಾಂಡವರನ್ನು ಇಂದ್ರಪ್ರಸ್ಥಕ್ಕೆ ಕಳಿಸಿದನು. ಪಾಂಡವರು ಅಲ್ಲಿ ನೆಲೆಸಿ ರಾಜಸೂಯ ಯಾಗವನ್ನು ಮಾಡಿದರು. ಕೌರವರನ್ನು ಅದಕ್ಕೆ ಆಹ್ವಾನಿಸಿದರು. ಪಾಂಡವರ ಏಳ್ಗೆಯನ್ನು ವೈಭವವನ್ನು ಕಂಡ ಕೌರವರಿಗೆ ಕರಬುವಂತಾಯಿತು. ಮಯನಿಂದ ನಿರ್ಮಿತವಾದ ಸೌಧದಲ್ಲಿ ದುರ್ಯೋಧನನಿಗೆ ಅವಮಾನವಾಯಿತು. ಹಿಂದಿರುಗಿದ ಕೌರವ ಸೇಡು ತೀರಿಸಿಕೊಳ್ಳಲು ಹಂಚಿಕೆ ಹಾಕಿದ. ಜೂಜಾಟದಲ್ಲಿ ಸೋಲಿಸಿ ಎಲ್ಲರನ್ನೂ ನಿಶಸ್ತ್ರರನ್ನಾಗಿಸಿ ಸೇವಕರೆಂದು ಅವಮಾನಿಸಿದ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನಿಸಿದ. ಭೀಮನ ಪ್ರತಿಜ್ಞೆಯನ್ನು ಕೇಳಿದ ಧೃತರಾಷ್ಟ್ರ ಅವರನ್ನು ಸಮಾಧಾನ ಮಾಡಿ ಅವರ ಶಸ್ತ್ರಾಸ್ತ್ರ ಒಡವೆ ವಸ್ತುಗಳನ್ನು ಕೊಡಿಸಿ ಹಿಂದಕ್ಕೆ ಕಳಿಸಿಕೊಟ್ಟ. ಆದರೆ ಪುನಃ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸ ಕಾಲದಲ್ಲಿ ಸಿಕ್ಕಿದರೆ ಮತ್ತೆ ವನವಾಸ, ಅಜ್ಞಾತವಾಸಗಳನ್ನು ಮಾಡಬೇಕು ಎನ್ನುವ ಪಣದೊಂದಿಗೆ ದ್ಯೂತ ನಡೆಯಿತು. ಶಕುನಿಯ ಕುತಂತ್ರದಿಂದ ಪಾಂಡವರು ಸೋತರು. ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದರು. ಹಿಂದಿರುಗಿ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟರು. ದುರ್ಯೋಧನ ಒಪ್ಪಲಿಲ್ಲ. ಸಂಧಾನಕ್ಕೆಂದು ಶ್ರೀಕೃಷ್ಣನೇ ಬಂದು ದುರ್ಯೋಧನನ ಆತಿಥ್ಯವನ್ನು ತಿರಸ್ಕರಿಸಿ ವಿದುರನಲ್ಲಿಗೆ ಹೋಗುತ್ತಾನೆ. ದುರ್ಯೋಧನ ವಿದುರನನ್ನು ಹೀಯಾಳಿಸುತ್ತಾನೆ. ಅದರಿಂದ ಕೋಪಗೊಂಡ ವಿದುರ ದುರ್ಯೋಧನನ ರಕ್ಷಣೆಗೆಂದು ಇರಿಸಿಕೊಂಡಿದ್ದ ಬಿಲ್ಲನ್ನು ಮುರಿಯುತ್ತಾನೆ. ಸಂಧಾನ ವಿಫಲವಾಗುತ್ತದೆ. ಯುದ್ಧವೇ ನಿಶ್ಚಯವಾಗುತ್ತದೆ. ಆಗ ಶ್ರೀಕೃಷ್ಣನು ದುರ್ಯೋಧನನು ನಂಬಿಕೊಂಡಿದ್ದ ಕರ್ಣನ ಬೆಂಬಲವನ್ನು ತಪ್ಪಿಸಿ ಕೌರವನ ಶಕ್ತಿಯನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಾನೆ. ಶ್ರೀಕೃಷ್ಣ ಮಾಡುವ ಭೇದೋಪಾಯ ಹಾಗೂ ಕರ್ಣನ ಉದಾತ್ತ ಮನೋಭಾವಗಳ ಚಿತ್ರಣವು ಈ ಮುಂದಿನ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಇನತನೂಜನ ಕೂಡೆ ಮೈದುನತನದ ಸರಸವನೆಸೆಗೆ ರಥದೊಳು ಧನುಜರೂಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ ಮುರಾರಿ ಅಂಜುವೇನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಈ ಸಾಲುಗಳ ಅರ್ಥವನ್ನು ನಾವು ನೋಡೋದಾದರೆ ನೋಡಿ, ಕೌರವರೊಡನೆ ನಡೆದ ಸಂಧಿಯ ಮಾತು ಕೈಗೂಡದೆ ಇದ್ದಾಗ ಶ್ರೀಕೃಷ್ಣ ರಥದಲ್ಲಿ ತಿರುಗಿ ಹೊರಟ. ಆಗ ಕರ್ಣನನ್ನು ತನ್ನೊಂದಿಗೆ ಸ್ವಲ್ಪ ದೂರ ಬರುವಂತೆ ಆಹ್ವಾನಿಸಿದ. ಆಗ ಸೂರ್ಯಪುತ್ರನಾದ ಕರ್ಣನೊಂದಿಗೆ ಮೈದುನರೊಡನೆ ಆಡುವ ವಿನೋದವನ್ನು ಆಚರಿಸುತ್ತಾ ಶ್ರೀಕೃಷ್ಣನು ಕರ್ಣನನ್ನು ಹತ್ತಿರಕ್ಕೆ ಎಳೆದು ಆಸನದಲ್ಲಿ ಕೂರಿಸಿದನು. ಆಗ ಕರ್ಣನು, ಸ್ವಾಮಿ, ನಿಮ್ಮೊಡನೆ ನನಗೆ ಸಮಸ್ಥಾನವೇ? ಕೃಷ್ಣ, ನನಗೆ ಭಯವಾಗುತ್ತಿದೆ ಎಂದನು. ಆಗ ಕೃಷ್ಣನು ಕರ್ಣನ ತೊಡೆಗಳಿಗೆ ತಾಗುವಂತೆ ಕುಳಿತು ಹೀಗೆ ಹೇಳಿದನು. ಭೇದವಿಲ್ಲೆಲೆ ಕರ್ಣ, ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ. ಮೇಧಿನೀಪತಿ ನೀನು ಚಿತ್ತದೊಳಾದುದರ ಅರಿವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಕರ್ಣ, ಯಾದವರು ಕೌರವರು ಮತ್ತು ನಿಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ಹೇಳುವುದಾದರೆ ವಂಶಗಳಲ್ಲಿ ಮೇಲು ಕೀಳು ಎನ್ನುವುದೇ ಇಲ್ಲ. ನಿನ್ನಾಣೆಯಾಗಿಯೂ
ನೀನೇ ಈ ಭೂಮಿಗೆ ಒಡೆಯ, ಈ ವಿಚಾರ ನಿನಗೆ ತಿಳಿದಿಲ್ಲ ಎಂದು ರಾಕ್ಷಸರ ವೈರಿಯಾದ ಶ್ರೀಕೃಷ್ಣನು ಕರ್ಣನಲ್ಲಿ ಭೀತಿಯ ಬೀಜವನ್ನು ನೆಟ್ಟನು. ಮುಂದಿನ ಸಾಲುಗಳು ಹೀಗಿವೆ. ಲಲನೆ ಪಡೆದ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠರ ದೇವ, ಮೂರನೆಯಾತ ಕಲಿಭೀಮ, ಫಲುಗುಣನು, 4ನೆಯಲ್ಲಿ ನಕುಲ ಸಹದೇವರಾದರೂ, ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ಕುಂತಿಯು ಅಂದರೆ ಲಲನೆ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದಳು. ಅದರಿಂದ ಮೊದಲನೆಯದಾಗಿ ನೀನು ಜನಿಸಿದೆ. ನೀನಾದ ಮೇಲೆ ಯುಧಿಷ್ಠರ ಅಥವಾ ಧರ್ಮರಾಯ, ಮೂರನೆಯವನಾಗಿ ಭೀಮಸೇನ, 4ನೆಯವನಾಗಿ ಫಲ್ಗುಣ ಅಥವಾ ಅರ್ಜುನನು ಜನಿಸಿದರು. ಅನಂತರ ಒಂದೇ ಮಂತ್ರದಿಂದ ಮಾದ್ರಿಯಲ್ಲಿ ಇಬ್ಬರು ಹುಟ್ಟಿದರು, ಅವರೇ ನಕುಲ ಮತ್ತು ಸಹದೇವ. ಮುಂದಿನ ಸಾಲುಗಳು. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆ ನಿನಗೆ ಕಿಂಕರವೆರಡು ಸಂತತಿ ಎನಿಸಲು ಅಲ್ಲದೆ ನೀನು ದುರ್ಯೋಧನನ ಬಾಯ್ದಂಬಲಕ್ಕೆ ಕೈಯ ಅನ್ನುವಾರೇ ಹೇಳೆಂದ. ಈ ಸಾಲುಗಳ ಅರ್ಥ ಹೀಗಿದೆ. ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆ. ಆಗ ಪಾಂಡವರ ಒಡೆಯನು ಕೌರವರ ಒಡೆಯನು ನಿನ್ನ ಪೀಠವನ್ನು ಅಥವಾ ಸಿಂಹಾಸನವನ್ನು ಸೇವಿಸುತ್ತಾರೆ. ಈ 2 ವಂಶದವರು ನಿನ್ನ ಸೇವಕರಾಗುತ್ತಾರೆ. ಇದನ್ನು ಒಪ್ಪಿಕೊಳ್ಳದೆ ನೀನು ದುರ್ಯೋಧನನ ಎಂಜಲಿಗೆ ಕೈ ಚಾಚುವುದು ಸರಿಯೇ? ಹೇಳು ಎಂದನು. ಮುಂದಿನ ಸಾಲುಗಳು ಹೀಗಿವೆ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ, ಬಲದಲ್ಲಿ ಪಾಂಡುತನಯರ ಗಡನ, ವಿದಿರಲಿ ಮಾದ್ರ ಮಾಘದ ಯಾದವಾದಿಗಳು, ನಡುವೆ ನೀ ನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸಿಟು, ಕುರುಪತಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ. ಈ ಸಾಲುಗಳ ಭಾವಾರ್ಥ. ಎಡಭಾಗದಲ್ಲಿ ಕೌರವರ ಸಮೂಹ, ಬಲಭಾಗದಲ್ಲಿ ಪಾಂಡವರ ಸಮೂಹ, ಮುಂಭಾಗದಲ್ಲಿ ಮಾದ್ರರು ಮಾಗಧರು ಯಾದವರು ಮುಂತಾದವರು. ಇವರ ನಡುವೆ ನೀನು ರಾಜಸಭೆಯಲ್ಲಿ ಶೋಭಿಸುವ ಮಹಾವೈಭವದಲ್ಲಿರುವುದನ್ನು ಬಿಟ್ಟು ದುರ್ಯೋಧನ ಕರೆದಾಗ ಸ್ವಾಮಿ ತಮ್ಮ ಅನುಗ್ರಹ ಅಥವಾ ಪ್ರಸಾದ ಎಂದು ಹೇಳೋದು ನಿನಗೆ ಕಷ್ಟಕರವಲ್ಲವೇ ಎಂದು ಕೇಳಿದ. ಮುಂದಿನ ಸಾಲುಗಳು. ಕೊರಳ ಸೆರೆ ಹಿಗ್ಗಿದ ಉದೃಗುಜಲ, ಉರವಣಿಸಿ ಕಡು ನಂದನಾ ಕಠ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಾಗೆ ಹೊಗೆದೋರ ದುರುಹದೆ, ಬರಿದು ಹೋದೆ ತನ್ನ ವಂಶವನ್ನು ರುಹಿಕೊಂದನು, ಹಲವು ಮಾತೇನೆಂದು ಚಿಂತಿಸಿದ. ಕೃಷ್ಣನ ಮಾತುಗಳನ್ನು ಕೇಳಿದಂತಹ ಕರ್ಣನ ಕುತ್ತಿಗೆಯ ನರಗಳು ಉಬ್ಬಿದವು, ಕಣ್ಣೀರು ಹೆಚ್ಚಾಯಿತು, ದುಃಖ ಹೆಚ್ಚಾಯಿತು. ದುರ್ಯೋಧನನಿಗೆ ಕೇಡು ಸಂಭವಿಸಿತು ಎಂದುಕೊಂಡನು. ಕೃಷ್ಣನೊಡನೆ ವೈರವು ಹೊಗೆಯನ್ನು ತೋರಿಸದೆ ಸುಡದೆ ಹೋಗುತ್ತದೆಯೇ? ನನ್ನ ವಂಶದ ವಿಚಾರವನ್ನು ಹೇಳಿ ನನ್ನನ್ನು ಸಾಯಿಸಿದ ಎಂದು ಮನದಲ್ಲೇ ಭಾವಿಸಿದ. ಇನ್ನು ಹೆಚ್ಚು ಮಾತುಗಳಿಂದ ಏನು ಉಪಯೋಗ ಎಂದು ಕರ್ಣ ಯೋಚಿಸಿದ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು? ಮನಕ್ಕೆ ಕುಂತಿ ಸೂನಗಳ ಬೆಸಕೈಸುಕೊಂಬುದು ಸೇರದೆ ನಿನಗೆ? ಹಾನಿಯಿಲ್ಲ ಎನ್ನಾಣೆ, ನುಡಿ ಮೌನವೇತಕ್ಕೆ, ಮರುಳತನ ಬೇಡ, ಆನು ನಿನ್ನ ಪದಸೆಯ ಬಯಸುವನಲ್ಲ ಕೇಳೆಂದ. ಈ ಸಾಲುಗಳ ಅರ್ಥ. ಕರ್ಣ, ನಿನ್ನ ಮನಸ್ಸಿನ ತಲ್ಲಣಕ್ಕೆ ಕಾರಣವೇನು? ಕುಂತಿಯ ಮಕ್ಕಳನ್ನು ಅಂಕೆಯಲ್ಲಿರಿಸಿಕೊಳ್ಳುವುದು ಅಥವಾ ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ? ಹೇಳು. ನನ್ನಾಣೆ, ಅದರಿಂದ ಯಾವ ಕೇಡು ಇಲ್ಲ. ಏಕೆ ಮೌನ? ಹೇಳು. ಹುಚ್ಚನಾಗಬೇಡ. ನಾನು ನಿನಗೆ ಕೆಟ್ಟದ್ದನ್ನು ಅಪೇಕ್ಷಿಸುವನಲ್ಲ, ಹಿತವನ್ನೇ ಬಯಸುವನಾಗಿದ್ದೇನೆ. ನನ್ನ ಮಾತನ್ನು ಆಲಿಸು ಎಂದು ಕೃಷ್ಣನು ಹೇಳಿದನು. ಮುಂದಿನ ಸಾಲುಗಳು. ಮರುಳು ಮಾಧವ, ಮಹ್ಯರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧರನಿಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರದ ದಾತಾರಂಗೆ ಹಾಗೆವರ ಶಿರುವ ನರಿದೊಪ್ಪಿಸುವೆನೆಂಬಿ ಭರದೊಳ್ಳಿರ್ದೆನು. ಕೌರವೇಂದ್ರನ ಕೊಂದೆ ನೀನೆಂದ. ಮಾತುಗಳನ್ನು ಕೇಳಿದಂಥ ಕರ್ಣ ಈಗ ಉತ್ತರಿಸ್ತಾನೆ ನೋಡಿ. ಕೃಷ್ಣ, ನಿನಗೆ ಹುಚ್ಚು. ಈ ಭೂಮಿಗೆ ರಾಜ್ಯದ ಸಂಪತ್ತಿಗೆ ನಾನು ಆಶಿಸುವುದಿಲ್ಲ. ಪಾಂಡವರು ಕೌರವರಿಂದ ಸೇವೆ ಮಾಡಿಸಿಕೊಳ್ಳಲು ಇಚ್ಛಿಸುವುದಿಲ್ಲ. ನನ್ನನ್ನು ಸಾಕಿದ ಒಡೆಯನಿಗೆ ಅಂದರೆ ಕೌರವನಿಗೆ ಶತ್ರುಗಳ ಅಂದರೆ ಪಾಂಡವರ ತಲೆಯನ್ನು ಕತ್ತರಿಸಿ ಅರ್ಪಿಸುತ್ತೇನೆ ಎನ್ನುವ ಉತ್ಸಾಹದಲ್ಲಿ ನಾನಿದ್ದೆ. ನೀನು ನನ್ನ ಜನನದ ವಿಷಯವನ್ನು ಹೇಳಿ ದುರ್ಯೋಧನನ್ನು ಸಾಯಿಸಿದೆ ಎಂದು ಕರ್ಣನು ಹೇಳಿದನು. ಮುಂದಿನ ಸಾಲುಗಳು. ವೀರ ಕೌರವರಾಯನೇ ದಾತಾರನಾಥನ ಹಗೆಯ ಹಗೆ, ಕೈವಾರವೇ ಕೈವಾರವಾದಂತೆಹೆನು.
ಕುರುನೃಪತಿ ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ, ಶೌರ್ಯದ ಸಂಪನ್ನತನವನ್ನು ಪಾಂಡುತನಯರಲಿ. ಇವುಗಳ ಅರ್ಥ: ಪರಾಕ್ರಮಿಯಾದ ಕೌರವೇಂದ್ರನಾದ ದುರ್ಯೋಧನನ ಒಡೆಯ, ಅವನ ಶತ್ರುಗಳೇ ನನಗೂ ವೈರಿಗಳು, ಅವನ ಹೊಗಳಿಕೆಯೇ ನನ್ನ ಹೊಗಳಿಕೆ. ಕುರುರಾಜನು ಆದಂತೆ ತಾನೂ ಆಗುವೆನು, ಅವನ ಗತಿಯೇ ನನ್ನ ಗತಿ. ಕೃಷ್ಣ, ನನ್ನ ನಿರ್ಧಾರವನ್ನು ಕೇಳು. ನಾಳೆ ಪಾಂಡವರೊಡನೆ ನಡೆಯುವ ಯುದ್ಧದ ಸಂದರ್ಭದಲ್ಲಿ ನನ್ನ ತೋಳ್ಬಲದ ಪರಾಕ್ರಮದ ಹಿರಿಮೆಯನ್ನು ಪ್ರದರ್ಶಿಸುತ್ತೇನೆ. ಮುಂದಿನ ಸಾಲುಗಳು: ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖಣಾನೆ. ನಾಳೆ ನಡೆಯಲಿರುವ ಮಹಾಭಾರತದ ಯುದ್ಧವು ಮೃತ್ಯು ದೇವತೆಗೆ ವಿಶೇಷ ಭೋಜನವಾಗುತ್ತದೆ. ಯುದ್ಧ ಭೂಮಿಯಲ್ಲಿ ಚತುರಂಗ ಬಲದೊಂದಿಗೆ ಅಂದರೆ ಆನೆ, ಕುದುರೆ, ರಥ, ಕಾಲ್ದಳ, ದುರ್ಯೋಧನನ ಋಣ ತೀರುವಂತೆ ಹೋರಾಡಿ ಅಸಂಖ್ಯ ಭಟರನ್ನು ಕೊಲ್ಲುತ್ತೇನೆ. ಒಡೆಯನ ಅಗತ್ಯದ ಸಮಯದಲ್ಲಿ ದೇಹವನ್ನು ತಳ್ಳುತ್ತೇನೆ ಅಂದರೆ ಸಾಯುತ್ತೇನೆ. ನಿನ್ನ 5 ಜನ ವೀರರನ್ನು ಅಂದರೆ ಪಾಂಡವರನ್ನು ನೋಯಿಸುವುದಿಲ್ಲ, ಸೂರ್ಯನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಎಂದು ಕರ್ಣ ಉತ್ತರವನ್ನು ಕೊಡುತ್ತಾನೆ. ಇದಿಷ್ಟು ಆಗುತ್ತು ಕೌರವೇಂದ್ರನ ಕೊಂದೆನೆನ್ನುವ ಪದ್ಯದ ಸರಳ ಮತ್ತು ಸುಂದರವಾದಂತಹ ಸಾರಾಂಶ. ನಿಮಗೆ ಇಷ್ಟವಾಗಿದ್ದಲ್ಲಿ ಧನ್ಯವಾದಗಳು. ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.